ನಮಸ್ಕಾರ ಮಕರ ರಾಶಿಯವರೇ, ನಿಮ್ಮ ಕತೆ ಶುರು ಮಾಡೋಣ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಇದು ನಿಮ್ಮ ಕರ್ಮದ ಕತೆ. ಮಕರ ರಾಶಿಯವರೇ, ನಿಮ್ಮ ಜೀವನ ಯಾವಾಗಲೂ ಕೂಡ ದೊಡ್ಡ ಬೆಟ್ಟ ಹತ್ತಿದ ಹಾಗೆ ಅಲ್ವಾ? ಎಲ್ಲರೂ ಸುಲಭವಾಗಿ ಮೇಲೆ ಹೋಗ್ತಾ ಇರಬೇಕಾದಾಗ ನೀವು ಒಬ್ಬರೇ ಕಲ್ಲು ಮುಳ್ಳಿನ ಹಾದಿಯಲ್ಲಿ, ಬೆವರಿನ ದಾರಿಯಲ್ಲಿ ಮೇಲೆ ಹೋಗ್ತಿರ್ತೀರಿ ಅಲ್ವಾ? ನಿಮ್ಮ ಕಷ್ಟವನ್ನು ಯಾರು ಕೂಡ ನೋಡಲ್ಲ. ನಿಮ್ಮ ಯಶಸ್ಸನ್ನು ಎಲ್ಲರೂ ಹೊಟ್ಟೆ ಕಿಚ್ಚು ಪಡಿತಾರೆ ಅಲ್ವಾ? ಮಕರ ರಾಶಿ ಅಂದರೆ ಮೊಸಳೆ, ಅಧಿಪತಿ ಶನಿ. ಶನಿಯ ಮಕ್ಕಳಾದ ನೀವು ಹುಟ್ಟುವಾಗಲೇ ಕರ್ಮಯೋಗಿ. ಕೆಲಸ ಕೆಲಸ ಕೆಲಸ. ನಿಮ್ಮ ಡಿಕ್ಷನರಿಯಲ್ಲಿ ವಿಶ್ರಾಂತಿ ಅನ್ನೋ ಪದನೇ ಇಲ್ಲ. ಚಿಕ್ಕ ವಯಸ್ಸಿನಿಂದಲೇ ಜವಾಬ್ದಾರಿ ನಿಮ್ಮ ಹೆಗಲ ಮೇಲೆ ಬಿದ್ದಿದೆ ಅಲ್ವಾ? ತಂದೆ ತಾಯಿ, ಮನೆ, ಅಣ್ಣ ತಂಗಿ ಎಲ್ಲರ ಜವಾಬ್ದಾರಿ ನಿಮ್ಮದೇ ಅಲ್ವಾ? ನೀವು ತುಂಬ ಪ್ರಾಕ್ಟಿಕಲ್. ಶಿಸ್ತು, ಸಮಯ ಪಾಲನೆ, ಪ್ರಾಮಾಣಿಕತೆ, ಸುಳ್ಳು, ಮೋಸ, ಶಾರ್ಟ್ಕಟ್ ನಿಮಗೆ ಆಗಲ್ಲ. ದುಡಿದೇ ತಿನ್ನಬೇಕು ಅನ್ನೋ ಹಠ ನಿಮ್ಮದು. ಆದರೆ ಈ ಪ್ರಾಮಾಣಿಕತೆಯಿಂದಲೇ ನೀವು ತುಂಬ ನೊಂದಿದ್ದೀರಿ ಅಲ್ವಾ? ನೀವು ಪ್ರಾಮಾಣಿಕರಾಗಿ ದುಡಿದ್ರೂ ಕೂಡ ನಿಮ್ಮ ಕ್ರೆಡಿಟ್ ಬೇರೆಯವರು ತಗೊಂಡ್ಬಿಡ್ತಾರೆ. ನಿಮ್ಮ ಒಳ್ಳೆಯತನವನ್ನು ಜನ ದುರುಪಯೋಗ ಮಾಡ್ಕೊತಾರೆ. ನಿಮ್ಮ ಮೌನವನ್ನು ದೌರ್ಬಲ್ಯ ಅಂತ ತಿಳ್ಕೊತಿದ್ದಾರೆ ಅಲ್ವಾ? ರಾತ್ರಿ 2 ಗಂಟೆಗೆ ಕಚೇರಿ ಫೈಲ್ ನೋಡ್ತಾ ಅಥವಾ ಮನೆಯಲ್ಲಿ ಎಲ್ಲರ ಸಮಸ್ಯೆ ಕೇಳ್ತಾ ನನ್ನ ಕಷ್ಟ ಯಾರಿಗೆ ಗೊತ್ತು, ನಾನು ಯಾವಾಗ ನೆಮ್ಮದಿಯಾಗಿ ಇರೋದು ಅಂತ ನೀವು ಒಬ್ಬರೇ ಕಣ್ಣೀರು ಹಾಕಿದ್ದೀರಿ ಅಲ್ವಾ? ಆ ಕಣ್ಣೀರು ಹಾಕುವಾಗ ಒಂದು ಸತ್ಯವನ್ನು ಕಿವಿಯಲ್ಲಿ ಇಟ್ಟುಕೊಳ್ಳಿ ಮಕರ ರಾಶಿಯವರೇ. ಒಂದು ಆತ್ಮ, ಒಂದು ಕರ್ಮಶಕ್ತಿ, ಒಂದು ಪಿತೃಶಕ್ತಿ ನಿಮ್ಮನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿಲ್ಲ. ಪ್ರತಿ ಕ್ಷಣ ಕೂಡ ನಿಮ್ಮನ್ನು ಕಾಯ್ತಾ ಇದೆ. ನೀವು ಬೆಟ್ಟ ಹತ್ತುವಾಗ ನಿಮ್ಮ ಕೈ ಹಿಡಿದು ಎಳೆಯುತ್ತಿರುವ ಶಕ್ತಿ ಒಂದು ಇದೆ. ಮಕರ ರಾಶಿ ಅಂದರೆ ಭೂಮಿ ತತ್ವ, ಚರ ರಾಶಿ, 10ನೇ ರಾಶಿ. ಜ್ಯೋತಿಷದಲ್ಲಿ 10ನೇ ರಾಶಿ ಅಂದರೆ ಕರ್ಮ, ಕೆಲಸ, ಸಮಾಜದಲ್ಲಿ ನಿಮ್ಮ ಸ್ಥಾನ. ನೀವು ರಾಜನಾಗಲು ಹುಟ್ಟಿದವರು, ಆದರೆ ಸೇವಕನ ಹಾಗೆ ದುಡಿದು ರಾಜನಾಗುವವರು ನೀವು. ಜನ ನಿಮಗೆ ಸ್ವಾರ್ಥಿ, ಲೆಕ್ಕಾಚಾರದವರು, ಕಲ್ಲು ಹೃದಯ ಅಂತ ಕರೀತಾರೆ. ಆದರೆ ನಿಮ್ಮ ಹೃದಯದಲ್ಲಿ ಎಷ್ಟು ದೊಡ್ಡ ತ್ಯಾಗ, ಎಷ್ಟು ದೊಡ್ಡ ಪ್ರೀತಿ ಇದೆ ಅಂತ ನಿಮಗೆ ಮಾತ್ರ ಗೊತ್ತು. ನೀವು ಬಾಯಿಂದ ಪ್ರೀತಿ ತೋರಿಸಲ್ಲ, ಕೆಲಸದಿಂದ ತೋರಿಸ್ತೀರಿ. ಜ್ಯೋತಿಷ್ಯದಲ್ಲಿ ಇದಕ್ಕೆ ಶನಿ ಬಲ, ಕರ್ಮಯೋಗದ ಫಲ, ಪಿತೃರಕ್ಷಣೆ ಅಂತ ಕರೀತಾರೆ. 2026 ಜುಲೈ ತಿಂಗಳ ಗ್ರಹ ಸ್ಥಿತಿ ನೋಡೋಣ. ಬುಧ ಮೇಷರಾಶಿಯಲ್ಲಿ ನಿಮ್ಮ 4ನೇ ಮನೆಯಲ್ಲಿ ಇದ್ದಾನೆ. 4ನೇ ಮನೆ ಅಂದರೆ ತಾಯಿ, ಮನೆ, ವಾಹನ, ನೆಮ್ಮದಿ. ಬುಧ 4ರಲ್ಲಿ ಇದ್ದಾಗ ಮನೆ, ವಾಹನ, ಆಸ್ತಿ ವಿಷಯದಲ್ಲಿ ದೊಡ್ಡ ತಿರುವು ಅನ್ನೋದಾಗುತ್ತೆ. ತಾಯಿಯ ಆರೋಗ್ಯದಲ್ಲಿ ಗಮನ ಬೇಕು. ಮನೆಯಲ್ಲಿ ನಿಮ್ಮ ಬುದ್ಧಿವಂತಿಕೆಗೆ ಬೆಲೆ ಬರುತ್ತೆ. ಗುರು ವೃಷಭ ರಾಶಿಯಲ್ಲಿ ನಿಮ್ಮ 5ನೇ ಮನೆಯಲ್ಲಿ ಇದ್ದಾನೆ. 5ನೇ ಮನೆ ಅಂದರೆ ಮಕ್ಕಳು, ಪ್ರೀತಿ, ಬುದ್ಧಿ, ಪೂರ್ವಜನ್ಮ, ಪೂರ್ವ ಪುಣ್ಯ, ಹೂಡಿಕೆ. ಗುರು ಇದರಲ್ಲಿ 5ರಲ್ಲಿ ಇದ್ದಾಗ ಇದು ನಿಮ್ಮ ಸುವರ್ಣ ಕಾಲ ಆಗಿರುತ್ತೆ. ಮಕ್ಕಳಿಂದ ಶುಭ ಸುದ್ದಿ ಕೇಳ್ತೀರಾ, ಪ್ರೀತಿಯಲ್ಲಿ ಯಶಸ್ಸು, ಹೂಡಿಕೆಯಲ್ಲಿ ಲಾಭ, ಪೂರ್ವ ಪುಣ್ಯದ ಫಲ ಅನ್ನೋದು ಸಿಗುತ್ತೆ. ಶನಿ ಮೀನರಾಶಿಯಲ್ಲಿ ಇದ್ದಾಗ ನಿಮ್ಮ 3ನೇ ಮನೆಯಲ್ಲಿ ಇದ್ದಾನೆ. 3ನೇ ಮನೆ ಅಂದರೆ ಧೈರ್ಯ, ಪ್ರಯತ್ನ, ಸಹೋದರರು. ಶನಿ 3ರಲ್ಲಿ ಇದ್ದಾಗ ಇದು ಅತ್ಯಂತ ಶುಭ. ನಿಮ್ಮ ಧೈರ್ಯ, ನಿಮ್ಮ ಪ್ರಯತ್ನಕ್ಕೆ ಅದೃಷ್ಟದ ಜೊತೆ ಸಿಗುತ್ತೆ. ನೀವು ಕೈ ಹಾಕಿದ ಕೆಲಸ ಎಲ್ಲ ಚಿನ್ನ ಆಗುತ್ತೆ. ಇಲ್ಲೇ ಆ ದೈವಶಕ್ತಿ ನಿಮ್ಮನ್ನು ಕಾಯುತ್ತೆ. ಸೋಮಾರಿತನ, ತಪ್ಪು ಸ್ನೇಹಿತರಿಂದ ನಿಮ್ಮನ್ನು ಕಾಪಾಡುತ್ತೆ. ಮಕರ ರಾಶಿಯವರೇ, ನಿಮಗೆ ಅನಿಸ್ತಾ ಇದೆಯಾ, ನೆನಪಿದೆಯಾ, ನೀವು ಸಾಲದ ಸುಳಿಯಲ್ಲಿ ಸಿಕ್ಕಿ ಇನ್ಮೇಲೆ ಬರಲ್ಲ ಅಂತ ಅಂದ್ಕೊಂಡಾಗ ಎಲ್ಲಿಂದಲೂ ದುಡ್ಡು ಬಂದು ನೀವು ಪಾರಾದ್ರಿ. ಕೆಲಸ ಹೋಯಿತು ಅಂತ ಅಂದ್ಕೊಂಡಾಗ ಅದಕ್ಕಿಂತ ದೊಡ್ಡ ಸಂಬಳದ ಕೆಲಸ ಸಿಕ್ತು. ನಿಮ್ಮನ್ನು ಕೆಲಸದಿಂದ ತೆಗೆಯಲು ಹವಣಿಸಿದವರೇ ಕೆಲಸ ಕಳೆದುಕೊಂಡ್ರು. ಕೋರ್ಟ್ ಕೇಸ್, ಆಸ್ತಿ ವಿಚಾರದಲ್ಲಿ ನೀವು ಗೆಲ್ಲಲ್ಲ ಅಂತ ಎಲ್ಲರೂ ಕೂಡ ಅಂದಾಗ ನೀವು ಗೆದ್ದು ಬಂದ್ರಿ. ಇದಕ್ಕೆಲ್ಲ ಕಾರಣ ನಿಮ್ಮ ಪರಿಶ್ರಮ ಮಾತ್ರ ಅಲ್ಲ, ನಿಮ್ಮ ತಲೆ ಮೇಲೆ ಕೈ ಇಟ್ಟು ನಿಮ್ಮನ್ನು ಕಾಯುತ್ತಿರುವ ಆ ಕರ್ಮಶಕ್ತಿ. ಅದು ಯಾರು? ಅದು ನಿಮ್ಮ ಮನೆ ದೇವತೆ ಕಾಲಭೈರವ, ಶನೇಶ್ವರ, ಆಂಜನೇಯ ಆಗಿರ್ಬೋದು, ನಿಮ್ಮ ತಂದೆ ಅಜ್ಜನ ಆತ್ಮ ಆಗಿರ್ಬೋದು, ಅಥವಾ ನೀವು ಹಿಂದಿನ ಜನ್ಮದಲ್ಲಿ ಮಾಡಿದ ತಪಸ್ಸು, ಈ ಜನ್ಮದಲ್ಲಿ ನೀವು ಮಾಡಿದ ಕಠಿಣ ಪರಿಶ್ರಮ, ಯಾರಿಗೂ ಮೋಸ ಮಾಡದೆ ದುಡಿದ ದುಡಿಮೆಯೇ ಈ ಜನ್ಮದಲ್ಲಿ ನಿಮ್ಮನ್ನು ಕಾಯುವ ಕವಚ ಆಗಿರಬಹುದು. ಆ ಆತ್ಮ ನಿಮಗೆ 7 ರೀತಿಯಲ್ಲಿ ಸಿಗ್ನಲ್ ಕೊಡುತ್ತೆ. ಮೊದಲನೇದು, ಏನೋ ಕೆಟ್ಟದ್ದು ನಡೆಯಲಿದೆ ಅನಿಸಿದಾಗ ನಿಮ್ಮ ಮೊಣಕಾಲು, ಕಾಲು, ಬೆನ್ನು ನೋವು ಬರುತ್ತೆ. ನಡಿಗೆ ನಿಧಾನವಾಗುತ್ತೆ. ಕೆಲಸ ಮಾಡಲು ಬೇಜಾರು ಅನಿಸುತ್ತೆ. ದೇಹವೇ ನಿಮಗೆ ಎಚ್ಚರಿಕೆ ಕೊಡುತ್ತೆ. ಮಕರ ಅಂದರೆ ಮೊಣಕಾಲಿನ ರಾಶಿ. ಎರಡನೆಯದು, ನಿಮಗೆ
ಪದೇ ಕಪ್ಪು ಬಣ್ಣ, ಕಾಗೆ, ಕಬ್ಬಿಣ, ಹಳೆಯ ಮನೆ, ಬೆಟ್ಟ, ಕೆಲಸಗಾರರು ಕಾಣಿಸುತ್ತೆ. ಕನಸಿನಲ್ಲಿ ಬೆಟ್ಟ ಹತ್ತುವ ಹಾಗೆ, ದೊಡ್ಡ ಕಟ್ಟಡ ಕಟ್ಟುವ ಹಾಗೆ, ಹಳೆಯ ವ್ಯಕ್ತಿ ಇವೆಲ್ಲ ಕೂಡ ಕಾಣಿಸುತ್ತೆ. ಅದು ಶನಿಯ ಸಹಿತರ. ಮೂರನೆಯದು, ನೀವು ಕುಸಿದು ಕೂತಾಗ ಯಾರೋ ವಯಸ್ಸಾದ ವ್ಯಕ್ತಿ, ಕೆಲಸಗಾರ, ಗುರು ಬಂದು ಒಂದು ಸಣ್ಣ ಸಲಹೆ ಕೊಟ್ಟು ಅಥವಾ ಒಂದು ಸಣ್ಣ ಕೆಲಸ ಕೊಟ್ಟು ನಿಮ್ಮ ಜೀವನವನ್ನೇ ಬದಲಾಯಿಸ್ತಾರೆ. ನಾಲ್ಕನೆಯದು, ಕನಸಿನಲ್ಲಿ ತಂದೆ, ಅಜ್ಜ, ಗುರು, ದೇವಸ್ಥಾನದ ಗೋಪುರ ಕಂಡ್ರೆ ಅದು ರಕ್ಷಣೆಯ ಸಂಕೇತ. ಐದನೆಯದು, ನೀವು ಈ ಹಿಂದೆ ಮಾಡಿದ ಕಠಿಣ ಕೆಲಸ, ನೀವು ಯಾರಿಗೂ ಹೇಳದೆ ಮಾಡಿದ ಸಹಾಯದಿಂದಲೇ ನಿಮಗೆ ಆಪತ್ಕಾಲದಲ್ಲಿ ದೊಡ್ಡ ಸಹಾಯ ಬರುತ್ತೆ. ಆರನೆಯದು, ಆರೋಗ್ಯ ಕೆಟ್ಟಾಗ ಸರಿಯಾದ ಡಾಕ್ಟರ್, ಸರಿಯಾದ ಔಷಧಿ, ಸರಿಯಾದ ವ್ಯಾಯಾಮ ತಾನಾಗಿ ಸಿಗುತ್ತೆ. ಏಳನೆಯದು, ನಿಮಗೆ ಮೋಸ ಮಾಡಿದವರು, ನಿಮ್ಮ ದುಡಿಮೆಯನ್ನು ಕದ್ದವರು, ನಿಮ್ಮನ್ನು ಕೆಳಗೆ ತಳ್ಳಿದವರು ಅವರೇ ತಮ್ಮ ಸೋಮಾರಿತನ, ದುರಾಸೆಯಿಂದಲೇ ನಾಶ ಆಗ್ತಾರೆ. ಮಕರ ರಾಶಿ ಅಂದರೆ ಮೊಣಕಾಲು, ಮೂಳೆ, ಚರ್ಮ. ನೀವು ಟೆನ್ಷನ್ ಮಾಡಿಕೊಂಡ್ರೆ ಮೊದಲು ಮೊಣಕಾಲು ನೋವು, ಬೆನ್ನು ನೋವು, ಚರ್ಮದ ಸಮಸ್ಯೆ ಬರುತ್ತೆ. ಹಾಗಾಗಿ ಆ ಆತ್ಮ ನಿಮ್ಮ ಆರೋಗ್ಯವನ್ನು ಕಾಯುತ್ತೆ. ಇನ್ನು ಇದಕ್ಕೆಲ್ಲ ಪರಿಹಾರಗಳಿಗೆ ನೀನು ಬೆಳಿಗ್ಗೆ ಎದ್ದು ನನ್ನ ಪರಿಶ್ರಮಕ್ಕೆ ಫಲ ಸಿಗಲಿ, ನನ್ನ ಕರ್ಮ ಒಳ್ಳೆಯದಾಗಲಿ ಅಂತ ಬೇಡಿಕೊಳ್ಳಿ. ಇದನ್ನು ಈ ಥರ ಹೇಳ್ಕೊಳ್ಳಿ ಡೈಲಿ ಕೂಡ. ಪ್ರತಿ ಶನಿವಾರ ಓಂ ಶಂ ಶನೈಶ್ವರೈ ನಮಃ ಅಂತ 27 ಸಲ ಜಪ ಮಾಡಿ. ಶನಿವಾರದ ದಿನ ಕಪ್ಪು ಎಳ್ಳು, ಎಣ್ಣೆ, ಕಬ್ಬಿಣವನ್ನು ದಾನ ಮಾಡಿ. ಬಡ ಕೆಲಸಗಾರರಿಗೆ, ವೃದ್ಧರಿಗೆ ಸಹಾಯ ಮಾಡಿ. ಕಾಗೆಗೆ ಅನ್ನ ಹಾಕಿ, ನಾಯಿಗೆ ರೊಟ್ಟಿ ಹಾಕಿ. ಮಕರ ರಾಶಿಯವರೇ, ನಿಮ್ಮ ರಕ್ಷಾ ಕವಚ ನಿಮ್ಮ ಪರಿಶ್ರಮದಲ್ಲೇ ಇದೆ, ನಿಮ್ಮ ಪ್ರಾಮಾಣಿಕತೆಯಲ್ಲಿದೆ, ನಿಮ್ಮ ಮೌನದಲ್ಲಿದೆ. ಮುಂದಿನ 6 ತಿಂಗಳು ನಿಮ್ಮದು ಚಿನ್ನದ ಕಾಲ. 5ನೇ ಮನೆಯ ಗುರು ನಿಮ್ಮ ಪುಣ್ಯದ ಬಾಗಿಲು ತೆರೀತಾನೆ. 3ನೇ ಮನೆಯ ಶನಿ ನಿಮ್ಮ ಧೈರ್ಯವನ್ನು ಆಕಾಶಕ್ಕೆ ಏರಿಸ್ತಾನೆ. ನೀವು ಕೈ ಹಾಕಿದ ಕೆಲಸ ಎಲ್ಲ ಕೂಡ ಆಗುತ್ತೆ. ಆದರೆ 4ನೇ ಮನೆಯ ಬುಧ ಮನೆ, ತಾಯಿ, ಆಸ್ತಿ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆ ಕೊಡ್ತಾನೆ. ದಾಖಲೆಗಳನ್ನು ಸರಿಯಾಗಿ ನೋಡಿ ಸಹಿ ಮಾಡಿ. ನಿಮ್ಮ ಫೈಲ್ ಕಳೆದು ಹೋದರೂ ಕೂಡ ಸಿಗುತ್ತೆ. ನಿಮ್ಮ ದುಡ್ಡು ವಾಪಸ್ ಬರುತ್ತೆ. ನಿಮ್ಮ ಸ್ಥಾನ ನಿಮಗೆ ಸಿಗುತ್ತೆ. ಯಾಕೆಂದರೆ ನಿಮ್ಮ ಪುಣ್ಯದ ಫೈಲ್ ದೇವರ ಬಳಿ ಸೇಫ್ ಆಗಿದೆ. ಜನ ನಿಮ್ಮನ್ನು ಕಲ್ಲು ಹೃದಯ ಅಂತಾರೆ, ಆದರೆ ಆ ಕಲ್ಲಿನೊಳಗೆ ಒಂದು ದೇವಸ್ಥಾನ ಇದೆ ಅಂತ ಆ ದೈವಶಕ್ತಿಗೆ ಮಾತ್ರ ಗೊತ್ತು. ಹಾಗಾಗಿ ಆ ಆಶೀರ್ವಾದ ನಿಮಗೆ ಜನ್ಮ ಜನ್ಮಕ್ಕೂ ಇರುತ್ತೆ. ನಿಮಗೂ ಕೂಡ ಹಾಗೆ ಅನ್ನಿಸಿದೆಯಾ? ಕೊನೆ ಕ್ಷಣದಲ್ಲಿ ಪವಾಡ ನಡೆದಿದೆಯಾ? ಅನಿಸಿದರೆ ಕಮೆಂಟಲ್ಲಿ ಜೈ ಶನಿದೇವ ಅಂತ ಬರೀರಿ.